ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ GPA ಆಗಿರ್ಬೋದು ಮತ್ತು PA ಸಂಬಂಧಪಟ್ಟಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಆಲ್ರೆಡಿ HA ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದೀನಿ. ಎಕ್ಸಾಮ್ ಪ್ಯಾಟರ್ನ್, ಸಿಲೆಬಸ್ಸು, ನ್ಯೂ ವೇಟೇಜ್ ಲಿಸ್ಟು, ಪೋಸ್ಟ್ಗಳ ಸಂಖ್ಯೆ ಎಷ್ಟು ಮತ್ತು ಅಲ್ಲಿರ್ತಕ್ಕಂಥ PM ಮೆಥಡ್ನವರಿಗೆ ಇನ್ನೂ ಅಪ್ಡೇಟ್ ಇದೆ, ಎಷ್ಟು ಪೋಸ್ಟ್ ಅನ್ನೋದ್ರ ಬಗ್ಗೆ ಕೂಡ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಈಗ ನೋಡೋಣ, ಈಗ ಉಳಿದಿರ್ತಕ್ಕಂಥದ್ದು ಈಗ 15,000ರಲ್ಲಿ ಈಗ 5,000 6,000 ನಡೀತಿದೆ. ಏನಪ್ಪ ಅಂದರೆ HA ಎಕ್ಸಾಮ್ ನಡೀತಿದೆ. ಉಳಿದಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಯಲ್ಲಿ GPA ಆಗಿರ್ಬೋದು ಮತ್ತು PA ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಅದಕ್ಕೆ ಪ್ರಮುಖವಾಗಿ ನಮ್ಮಲ್ಲಿ ಏನಪ್ಪ ಅನ್ನೋದಾದರೆ ಸೈನ್ಸ್ ಮೆಥಡ್ನವರಿಗೆ ಆಗಿರ್ಬೋದು GPA ಎಕ್ಸಾಮನ್ನು ನೀವು ಕ್ರ್ಯಾಕ್ ಮಾಡಲು ಮತ್ತು ನೀವು ಸೆಲೆಕ್ಷನ್ ಲಿಸ್ಟ್ನಲ್ಲಿ ಇರಲೇಬೇಕು ಅನ್ನೋದಾದರೆ ನಾವು ಪ್ರಮುಖವಾಗಿ GPA ಎಕ್ಸಾಮ್ಗಳಿಗೆ ಸುಮಾರು 10 ವರ್ಷಗಳ ಶಿಕ್ಷಕರ ವೃತ್ತಿಯನ್ನು ಅನುಭವವನ್ನು ಹೊಂದಿರತಕ್ಕಂತಹ ಇಲ್ಲಿ ಏನು ಮಾಡ್ತಿದ್ದಾರೆ, GPA ಎಕ್ಸಾಮ್ನಲ್ಲಿ ಕೂಡ 2022ರಲ್ಲಿ ಏನಿದೆಯೋ ಆ ಎಕ್ಸಾಮ್ನಲ್ಲಿ JM ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥ ಶಿಕ್ಷಕರು GPA ಕೋರ್ಸ್ ಮಾಡ್ತಿದ್ದಾರೆ. ಅದು ಪ್ರಮುಖವಾಗಿ ಸೈನ್ಸ್ ಮೆಥಡ್ನವರಿಗೆ ಅಂತ ಹೇಳ್ಬೋದು. ಮತ್ತು PA ಕೂಡ ಅಷ್ಟೇ ಅದೇ ಕೋರ್ಸ್ ಇಟ್ಟಿದ್ದಾರೆ. ಜೊತೆಗೆ ನೋಡ್ಬೋದು, ಈ GPA ನೀವು ಕೋರ್ಸ್ ಏನಾದರೂ ತಗೊಂಡ್ರೆ ಅಲ್ಲಿ ಏನು ಮಾಡ್ತಿದ್ದಾರೆ, 180+ ಆಗಿರ್ತಕ್ಕಂತಹ ತರಗತಿಗಳನ್ನು ಮಾಡ್ತಿದ್ದಾರೆ. ಜೊತೆಗೆ PA ನಷ್ಟೇ 150+ ಆಗಿರ್ತಕ್ಕಂಥ ತರಗತಿಗಳನ್ನು ಕೊಡ್ತಿದ್ದಾರೆ. ಹಾಗಾಗಿ ನೀವು ನಿಮ್ಮ ಇರ್ತಕ್ಕಂಥ ಜಾಗದಲ್ಲೇ, ಮನೆಯಾಗಿರ್ಬೋದು, ನೀವು ಕುಂತಿರ್ತಕ್ಕಂಥ ಸ್ಥಳದಲ್ಲೇ ನೀವು ಕೋಚಿಂಗನ್ನು ಪಡಿಬೋದು. ಹಾಗಾಗಿ ಯಾರ್ಯಾರಿಗೆ ನೀವು ತಿಳಿದಿರೋ ಸ್ನೇಹಿತರು ಮತ್ತು ಹೊಸದಾಗಿ ನೋಡ್ತಿರೋದಾಗಿರ್ತಕ್ಕಂತಹ ಎಲ್ಲ ಸ್ನೇಹಿತರು ಈ ಕೋರ್ಸ್ಗಳನ್ನು ತೆಗೆದು ನೀವು ಎಕ್ಸಾಮ್ ಪಾಸ್ ಆಗಿ ಅಂತ ಹೇಳ್ತೀನಿ. ಕೇವಲ 999 ರೂಪಾಯಿಗೆ ಏನು ಮಾಡ್ತಿದ್ರೆ, GPA ಸಿಲೆಬಸ್ ವೈಸು ಕೋರ್ಸ್ ಅನ್ನು ವಿಡಿಯೋ ರೆಕಾರ್ಡೆಡ್ ಕ್ಲಾಸಸ್ ಅನ್ನು ಕೊಡ್ತಿದ್ದಾರೆ. ಹಾಗಾಗಿ ಮತ್ತು PA ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನೋಡ್ಬೋದು, ನಾವು ಅಲ್ಲಿ ಕೂಡ 150 ಆಗಿರ್ತಕ್ಕಂತಹ ಪ್ಲಸ್ ತರಗತಿಗಳನ್ನು ಕೊಡ್ತಿದ್ದಾರೆ. ಕೇವಲ 600 ರೂಪಾಯಿಗೆ ನಾವೇನು ಮಾಡ್ತಿದ್ವಿ, ಈ ತರಗತಿಗಳನ್ನು ಕೊಡ್ತಿದ್ದೀವಿ. ಹಾಗಾಗಿ ನೀವು ಪ್ರಮುಖವಾಗಿ ಏನಪ್ಪ ಅನ್ನೋದಾದರೆ ಈ ಕೋರ್ಸನ್ನು ಪಡೆಯುವ ಮುಖಾಂತರ ನೀವು ಎಕ್ಸಾಮ್ ಪಾಸ್ ಮಾಡ್ಬೋದು 100%. ಜೊತೆಗೆ ಅಲ್ಲಿ ಏನಪ್ಪ ಅನ್ನೋದಾದರೆ PDF ನೋಟ್ಸ್ಗಳನ್ನು ಕಳಿಸ್ತಿದ್ದಾರೆ. ನಿಮ್ಮ ಸಬ್ಜೆಕ್ಟ್ ವೈಸು ನೀವೇನು ಕೋರ್ಸ್ ತಗೊಂತೀರೋ ಕ್ಲಾಸ್ ಕೇಳಿದ ನಂತರ ನಿಮಗೆ PDF ನೋಟ್ಸ್ ಕಳಿಸ್ತಿದ್ದಾರೆ. ಪ್ಲಸ್ ಏನಪ್ಪ ಅನ್ನೋದಾದರೆ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ಡೌಟ್ಗಳಿದ್ದರೆ ನೀವು ಮೊಬೈಲ್ ಮುಖಾಂತರ ಅವರಿಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅವರು ತಕ್ಷಣ ತೆಗಿರ್ತಕ್ಕಂಥ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಾನು ಡೆಮೋ ಕ್ಲಾಸ್ ನೋಡ್ಬೇಕ್ರಿ ಫಸ್ಟ್ ಅನ್ನೋದಾದರೆ ಅವರು ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ, ಜೊತೆಗೆ ಏನಾದರೂ ಇದ್ದರೆ ಫೋನ್ ಮಾಡಿ ಅವರು ನಿಮಗೆ ಡೆಮೋ ಕ್ಲಾಸಸ್ಸನ್ನು ನಾವೇನು ಮಾಡ್ತೀವಿ, ಕಳಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಹಾಗಾಗಿ ಈಗಿರ್ತಕ್ಕಂಥ ಕಾಲಘಟ್ಟ ಪ್ರಮುಖವಾಗಿರ್ತಕ್ಕಂಥದ್ದು. ಈಗೇನಾದರೂ ನೋಟಿಫಿಕೇಶನ್ ಆದರೆ ಏನಾಗುತ್ತೆ, ಕೇವಲ 1 ತಿಂಗಳ ಸಿಗುತ್ತೆ. ಆವಾಗ ನೀವು ಓದ್ತೀನಿ, ನಾನು ಕೋರ್ಸ್ ತಗೊಂತೀನಿ ಅಂದರೆ ಆಗಲ್ಲ. ಸೊ ಈಗ ಇಂಪಾರ್ಟೆಂಟು ಒಂದು ಟರ್ನಿಂಗ್ ಪಾಯಿಂಟು ನೀವು ಪ್ರಮುಖವಾಗಿರ್ತಕ್ಕಂಥದ್ದು ನೀವು ಕ್ಲಾಸಸ್ಸನ್ನು ನೋಡಿ ಅಂತ ನಾನು ಹೇಳ್ತೀನಿ. ಎಲ್ಲ ಸ್ನೇಹಿತರಿಗೂ ಒಂದು ನಾನು ಸಲಹೆ ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ GPA ಎಕ್ಸಾಮ್ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ಬೋದು. ಪೇಪರ್ 3 ಬರುತ್ತೆ. ಸೊ ಸೆಲ್ಫ್ ಸ್ಟಡಿ ಮಾಡುವುದರ ಜೊತೆಗೆ ಇಂಪಾರ್ಟೆಂಟ್ ಕ್ಲಾಸಸ್ ಕೂಡ ಕೇಳಬೇಕಾಗುತ್ತದೆ, ಅದು ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾಗಿ ಸೈನ್ಸ್ ಮೆಥಡ್ನವ್ರಿಗೆ ಏನಾದರೂ ಕೋರ್ಸ್ಗಳು ಇಂಟ್ರೆಸ್ಟ್ ಇದ್ದರೆ ಈ ಕೆಳಗೆ ಶೋ ಆಗಿರ್ತಕ್ಕಂತಹ ವಾಟ್ಸಪ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಕೋರ್ಸ್ ಡೀಟೇಲ್ಸ್ ಕಳಿಸ್ತಾರೆ, ಜೊತೆಗೆ ಡೆಮೋ ಕ್ಲಾಸಸ್ ಕಳಿಸ್ತಾರೆ. ಫಸ್ಟು ನೀವು ನೋಡಿದ ನಂತರ ಸೇರ್ಬೋದು. ಡೆಮೋ ಕ್ಲಾಸಸ್ ಫಸ್ಟ್ ಕಳಿಸ್ತಾರೆ, ನೋಡಿ ರೆಕಾರ್ಡ್ ಕ್ಲಾಸಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏನು 2022 GPA ಪಾಸ್ ಆಗಿರ್ತಕ್ಕಂಥ ಅವರು ಏನು ಶಿಕ್ಷಕರು ಅಂತ ಹೇಳ್ಬೋದು. ಹಾಗಾಗಿ ಪ್ರಮುಖವಾಗಿ ಆ ಕ್ಲಾಸಸ್ಸನ್ನು ನೋಡಿ ಅಂತ ನಾನು ಹೇಳ್ತೀನಿ. ಜೊತೆಗೆ PA ಕೂಡ ಕೇವಲ 600 ರೂಪೀಸ್ಗೆ ಕೋರ್ಸನ್ನು ಕೊಡ್ತಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಅವರು ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಈಗ GPA ಹುದ್ದೆಗಳ ಸಂಖ್ಯೆ ಕೂಡ ಹೇಳ್ತಾ ಹೋಗ್ತೀನಿ ಮತ್ತು PA ಸಂಖ್ಯೆ ಎಷ್ಟು ಪೋಸ್ಟ್ಗಳು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.